ಮುಖ್ಯಾಂಶಗಳು. ಸಿಂಧನೂರಿನಲ್ಲಿ ಪಿಡಿಒ ಹುದ್ದೆಗಳ ಪರೀಕ್ಷೆಯಲ್ಲಿ ಎಡವಟ್ಟು, ಪರೀಕ್ಷೆ ಸೋರಿಕೆಯಾಗಿದೆ ಎಂದು ಆರೋಪಿಸಿ ವಿದ್ಯಾರ್ಥಿಗಳಿಂದ ದಿಢೀರ್ ಪ್ರತಿಭಟನೆ, ಬಿಗು ವಾತಾವರಣ. ಜಿಲ್ಲಾ ಕಾಂಗ್ರೆಸ್ ನಾಯಕರ ಒಗ್ಗಟ್ಟಿನ ಕೊರತೆ, ಎನ್ಎಸ್ ಬೋಸರಾಜು ಇವರಿಗೆ ಉಸ್ತುವಾರಿ ನೀಡದಿದ್ದರೆ ರಾಜೀನಾಮೆ, ವಿ ಲಕ್ಷ್ಮೀರೆಡ್ಡಿ. 18ರಂದು ಶ್ರೀ ಕನಕದಾಸ ಜಯಂತಿ, ಮಾಲಾರ್ಪಣೆ, ಮೆರವಣಿಗೆ, ಆಂಜನೇಯ. ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಚುನಾವಣೆ ಸುಸೂತ್ರ, ಮಹಾಂತೇಶ್ ಬಿರಾದರಿಗೆ ಜಯ. ಆಜಾದ್ ನಗರ ಮೂಲ ದಾಖಲೆಗಳಲ್ಲಿ ತಪ್ಪು ಮಾಹಿತಿ ನೀಡಿ ಮೊಟೇಷನ್, ಫರೀದುದ್ದೀನ್ ಖಾದ್ರಿ ಆರೋಪ. ಈಗ ವಾರ್ತೆಗಳ ವಿವರ. ಸಿಂಧನೂರು ನಗರದ ಸರ್ಕಾರಿ ಮಹಾವಿದ್ಯಾಲಯದಲ್ಲಿ ಭಾನುವಾರದಂದು ಕರ್ನಾಟಕ ಲೋಕಸೇವಾ ಆಯೋಗದಿಂದ ನಡೆಸಿದ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹೈದರಾಬಾದ್ ಕರ್ನಾಟಕ ಸ್ಥಳೀಯ ವೃಂದದ 97 ಹುದ್ದೆಗಳ ಕನ್ನಡ ಭಾಷಾ ಪರೀಕ್ಷೆ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೊಠಡಿ ಮೇಲ್ವಿಚಾರಣೆ ವಹಿಸಿದವರ ಎಡವಟ್ಟಿನಿಂದಾಗಿ ಪರೀಕ್ಷಾರ್ಥಿಗಳಿಗೆ ತೊಂದರೆಯಾಗಿದ್ದು, ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಪರೀಕ್ಷಾರ್ಥಿಗಳು ದಿಢೀರ್ ರಸ್ತೆ ತಡೆ ನಡೆಸಿ ಪ್ರತಿಭಟಿಸಿದರು. ಸಿಂಧನೂರು ನಗರದ ಸರ್ಕಾರಿ ಮಹಾವಿದ್ಯಾಲಯದಲ್ಲಿ ಭಾನುವಾರದಂದು ಕರ್ನಾಟಕ ಲೋಕಸೇವಾ ಆಯೋಗದಿಂದ ನಡೆಸಿದ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹೈದರಾಬಾದ್ ಕರ್ನಾಟಕ ಸ್ಥಳೀಯ ವೃಂದದ 97 ಹುದ್ದೆಗಳ ಕನ್ನಡ ಭಾಷಾ ಪರೀಕ್ಷೆ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೊಠಡಿ ಮೇಲ್ವಿಚಾರಣೆ ವಹಿಸಿದವರ ಎಡವಟ್ಟಿನಿಂದಾಗಿ ಪರೀಕ್ಷಾರ್ಥಿಗಳಿಗೆ ತೊಂದರೆಯಾಗಿದ್ದು, ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಪರೀಕ್ಷಾರ್ಥಿಗಳು ದಿಢೀರ್ ರಸ್ತೆ ತಡೆ ನಡೆಸಿ ಪ್ರತಿಭಟಿಸಿದರು. ಬೆಳಗ್ಗೆ 10 ಗಂಟೆಗೆ ಆರಂಭಿಸಬೇಕಾಗಿದ್ದ ಪರೀಕ್ಷೆಯನ್ನು 10 ಗಂಟೆ 15 ನಿಮಿಷಕ್ಕೆ ಆರಂಭಿಸಿದ್ದಾರೆ. ಸರ್ಕಾರಿ ಮಹಾವಿದ್ಯಾಲಯದ 35 ಕೊಠಡಿಗಳಲ್ಲಿ ಒಟ್ಟು 840 ಪರೀಕ್ಷಾರ್ಥಿಗಳು ಭಾಗವಹಿಸಿದ್ದು, ಬ್ಲಾಕ್ ಸಂಖ್ಯೆ 4 ಮತ್ತು 5ಕ್ಕೆ ನೀಡುವ ಪ್ರಶ್ನೆ ಪತ್ರಿಕೆ ವಿತರಣೆಯಲ್ಲಿ ಮೇಲ್ವಿಚಾರಕರು ಎಡವಟ್ಟು ಮಾಡಿಕೊಂಡಿದ್ದು ವಿದ್ಯಾರ್ಥಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಒಂದು ಕೊಠಡಿಯಲ್ಲಿ 24 ಅಭ್ಯರ್ಥಿಗಳು ಇದ್ದು 24 ಪ್ರಶ್ನೆ ಪತ್ರಿಕೆ ಇರುವ 2 ಬಂಡಲ್ ಪರೀಕ್ಷಾರ್ಥಿಗಳಿಗೆ ವಿತರಣೆ ಮಾಡಬೇಕಾಗಿತ್ತು. ಆದರೆ 12 ಪ್ರಶ್ನೆ ಪತ್ರಿಕೆ ಇರುವ ಒಂದೇ ಬಂಡಲ್ ತಂದಿದ್ದು, ಅದು ಅಭ್ಯರ್ಥಿಗಳ ಪರವಾನಗಿ ಇಲ್ಲದೆ ಮುಚ್ಚಿದ ಲಕೋಟೆ ತೆರೆಯಲಾಗಿತ್ತು ಎನ್ನಲಾಗಿದೆ. ಇದೇ ವಿಚಾರ ಪರೀಕ್ಷಾರ್ಥಿಗಳಲ್ಲಿ ಗೊಂದಲ ಮೂಡಿಸಿದೆ. ನಂತರ 2 ಕೊಠಡಿಗಳಲ್ಲಿ ಪ್ರಶ್ನೆ ಪತ್ರಿಕೆ ಬಂಡಲ್ ಮುಚ್ಚಿದ ಲಕೋಟೆ ತೆಗೆಯಲಾಗಿದ್ದು, ಒಂದು ಬಂಡಲ್ನಲ್ಲಿ 12 ಪ್ರಶ್ನೆ ಪತ್ರಿಕೆ ಬಂದಿದ್ದು, ಇನ್ನೊಂದರಲ್ಲಿ 9 ಪ್ರಶ್ನೆ ಪತ್ರಿಕೆ ಬಂದಿದ್ದು, ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ ಎಂದು ವಿದ್ಯಾರ್ಥಿಗಳು ಆರೋಪಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ವಿಷಯ ತಿಳಿಯುತ್ತಿದ್ದಂತೆ ಸ್ಥಳಕ್ಕಾಗಮಿಸಿದ ವಿಧಾನ ಪರಿಷತ್ ಸದಸ್ಯ ಬಸನಗೌಡ ಬಾದರ್ಲಿ ಭೇಟಿ ನೀಡಿ ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಪರೀಕ್ಷಾರ್ಥಿಗಳು ತಮಗಾದ ಅನ್ಯಾಯವನ್ನ ತೋಡಿಕೊಂಡರು. ನಂತರ ಕೆಪಿಎಸ್ಸಿ ಕಾರ್ಯದರ್ಶಿ ರಣದೀಪ್ ಚೌಧರಿ ಅವರೊಂದಿಗೆ ದೂರವಾಣಿಯಲ್ಲಿ ಮಾತುಕತೆ ನಡೆಸಿದರು. ಸ್ಥಳಕ್ಕೆ ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ, ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ ಭೇಟಿ ನೀಡಿ ಪರೀಕ್ಷಾರ್ಥಿಗಳು ನಡೆಸಿದ ಪ್ರತಿಭಟನೆಗೆ ಬೆಂಬಲಿಸಿದರು. ಪರೀಕ್ಷಾ ಸಮಯಕ್ಕೆ ಆಯಾ ಹಾಲ್ನಲ್ಲಿದ್ದ ಪರೀಕ್ಷಾರ್ಥಿಗಳಿಗೆ ಸರಿಯಾಗಿ ಪ್ರಶ್ನೆ ಪತ್ರಿಕೆಗಳನ್ನು ಹಂಚಿಲ್ಲ, ಕೆಲವರಿಗೆ ತಡವಾಗಿ ಹಂಚಲಾಗಿದೆ, ಇನ್ನು ಕೆಲ ಕೊಠಡಿಗಳಿಗೆ ಕಡಿಮೆ ಪ್ರಶ್ನೆ ಪತ್ರಿಕೆಗಳು ವಿತರಣೆಯಾಗಿವೆ. ಪರೀಕ್ಷಾ ವೇಳೆಗೆ ನಮಗೆ ಪ್ರಶ್ನೆ ಪತ್ರಿಕೆ ವಿತರಿಸಲು ಕೇಳಿದರೆ ಮೇಲ್ವಿಚಾರಕರು ಸ್ವಲ್ಪ ತಡೆಯಿರಿ ಎಂದು ಹೇಳುತ್ತಿದ್ದಾರೆ. ಹೀಗಾದರೆ ಹೇಗೆ? ಈ ಪರೀಕ್ಷೆಯಲ್ಲಿ ಏನೋ ನಡೆಯುತ್ತಿದೆ ಎಂದು ಪರೀಕ್ಷಾ ಕೇಂದ್ರದಿಂದ ಹೊರಬಂದ ಪ್ರತಿಭಟನಾ ನಿರತ ಪರೀಕ್ಷಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದರು. ನಗರದ ವಿವಿಧ ಪರೀಕ್ಷಾ ಕೇಂದ್ರಗಳಲ್ಲಿ ಭಾನುವಾರ ಪಿಡಿಒ ಸಾಮಾನ್ಯ ಜ್ಞಾನ ಪರೀಕ್ಷೆ ನಡೆದಿದ್ದು, ಆದರೆ ಸರ್ಕಾರಿ ಮಹಾವಿದ್ಯಾಲಯದಲ್ಲಿನ ಪರೀಕ್ಷಾ ಕೇಂದ್ರದಲ್ಲಿ ಅಕ್ರಮ ನಡೆದಿದೆ ಎಂದು ಪರೀಕ್ಷಾರ್ಥಿಗಳು ಆರೋಪಿಸಿ ಪ್ರತಿಭಟನೆ ನಡೆಸಿರುವುದರಿಂದ ಈ ಬಗ್ಗೆ ಸಮಗ್ರ ತನಿಖೆಗೆ ನಡೆದು ಏನೋ ಲೋಪವಾಗಿದೆ ಎಂದು ಪತ್ತೆ ಹಚ್ಚಿದರೆ ಆಗ ಅಕ್ರಮ ಬಯಲಿಗೆ ಬರಲಿದೆ ಎಂದು ಸಾರ್ವಜನಿಕರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಹೆದ್ದಾರಿಯಲ್ಲಿ ಕುಳಿತ ವಿದ್ಯಾರ್ಥಿಗಳು ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ಇದರಿಂದ ಕೆಲ ಹೊತ್ತು ಉದ್ರಿಕ್ತ ವಾತಾವರಣ ಕಂಡುಬಂತು. ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ್ದ ಪರೀಕ್ಷಾರ್ಥಿಗಳು ಹೆದ್ದಾರಿಯಲ್ಲಿ ದಿಢೀರ್ ರಸ್ತೆ ಸಂಚಾರ ತಡೆದು ಪ್ರತಿಭಟನೆ ನಡೆಸಿದ್ದರಿಂದ ಈ ಮಾರ್ಗದಲ್ಲಿ ಗಂಟೆಗಳ ಕಾಲ ವಾಹನ ಸಂಚಾರ ಸ್ಥಗಿತಗೊಂಡಿತ್ತು. ಪರೀಕ್ಷಾರ್ಥಿಗಳನ್ನು ನಿಯಂತ್ರಿಸಲು ಪೊಲೀಸರು ಹಾಗೂ ತಾಲೂಕು ಆಡಳಿತ ಸಿಬ್ಬಂದಿ ಹೆಣಗಾಡಬೇಕಾಯಿತು. ತಹಸೀಲ್ದಾರ್, ಡಿವೈಎಸ್ಪಿ, ಪಿಐ ಸೇರಿದಂತೆ ಮಹಿಳಾ ಪೊಲೀಸ್ ಸಿಬ್ಬಂದಿ ಪರೀಕ್ಷಾರ್ಥಿಗಳನ್ನು ಮನವೊಲಿಸಿ ಯತ್ನಿಸಿದರೂ ಫಲಪ್ರದವಾಗಲಿಲ್ಲ. ಕೆಲವರು ಪರೀಕ್ಷೆ ಬರೆದರೆ ಅರ್ಧದಷ್ಟು ಪರೀಕ್ಷಾರ್ಥಿಗಳು ಪರೀಕ್ಷೆ ಬಹಿಷ್ಕರಿಸಿ ಪ್ರತಿಭಟನೆಗೆ ಮುಂದಾಗಿದ್ದು ಕಂಡುಬಂತು. ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ ಎಂದು ವಿದ್ಯಾರ್ಥಿಗಳು ಬೆಳಗಿನ ಪರೀಕ್ಷೆ ಬಹಿಷ್ಕರಿಸಿ ಪ್ರತಿಭಟನೆ ನಡೆಸಿದರು.
ಮಧ್ಯಾಹ್ನ ನಡೆಯಬೇಕಾಗಿದ್ದ ಪತ್ರಿಕೆ 2 ಪರೀಕ್ಷೆಯಲ್ಲೂ ಭಾಗವಹಿಸುವುದಿಲ್ಲ ಎಂದು ವಿದ್ಯಾರ್ಥಿಗಳು ಪಟ್ಟು ಹಿಡಿದರು. 2 ಪರೀಕ್ಷೆಯು ಮತ್ತೊಮ್ಮೆ ನಡೆಸಬೇಕೆಂದು ಪರೀಕ್ಷಾರ್ಥಿಗಳು ಒತ್ತಾಯಿಸಿದರು. ಯಾರ್ಯಾರು ಪ್ರೆಸ್ಟಿಂಗ್ ಮಾಡಿಸ್ಕೊಂಡು ಆಯ್ತಾಯ್ತು. ಇದು ನಿಮ್ಮ ಪರೀಕ್ಷೆ ಕೊನೆಯ ಅವಕಾಶ. ಇನ್ನು 5 ನಿಮಿಷ ಟೈಮ್ ಇದೆ. 5 ನಿಮಿಷ ಟೈಮ್ ಇದೆ. ಅಷ್ಟು ನಡೆದಿರುವಂತ ಅಕ್ರಮ ಅಂದ್ರೆ ಒಂದು ರೂಮಿಗೆ 24 ಪೇಪರ್ ಬರಬೇಕಾಗಿತ್ತು. 24 ಬರೋದ್ರ ಬದಲಾಗಿ 12 ಪೇಪರ್ ಮಾತ್ರ ಬಂದಿದ್ದಾವೆ. ಅಲ್ಲಿ ಆಡಳಿತಾಧಿಕಾರಿನ ಕೇಳಿದ್ರೆ ಅವ್ರು ಹೇಳ್ತಾರೆ ಇನ್ನೊಂದು 12 ಪೇಪರನ್ನ ಆಮೇಲೆ ತರ್ತಿದೀವಿ ಅಂತ. ನಾನೇ ಖುದ್ದಾಗಿ ಕೇಳಿದ್ದೀನಿ. ಇದನ್ನ ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಗ್ರಾಮೀಣಾಭಿವೃದ್ಧಿ ಸಚಿವರಾದಂತ ಖರ್ಗೆ ಸಾಹೇಬ್ರವರು ಕೂಡ ಪರಿಗಣಿಸಿ ನಮಗೆ ಸರಿಯಾದ ನ್ಯಾಯವನ್ನು ಒದಗಿಸಿಕೊಡಬೇಕು. ಇದೇ ರೀತಿಯಾಗಿ ಕೆಪಿಎಸ್ಸಿ ಇನ್ನೆಷ್ಟು ದಿನ ನಮ್ಮನ್ನ ಅನ್ಯಾಯಕ್ಕೆ ಒಳಪಡಿಸುತ್ತೋ ನಮಗೆ ಗೊತ್ತಿಲ್ಲ. ಹಾಗಾಗಿ ಎಕ್ಸಾಮ್ ಅನ್ನ ಪೋಸ್ಟ್ಪೋನ್ ಮಾಡಿ ಮತ್ತೊಂದು ದಿನಾಂಕವನ್ನ ನಿಗದಿಪಡಿಸಬೇಕು. ಆಲ್ ಓವರ್ ಕರ್ನಾಟಕದಲ್ಲಿ ಈ ಕಾಲೇಜಿನಲ್ಲಿ ಮಾತ್ರ ಅಲ್ಲ, ಈ ಎಲ್ಲ ಅಡೆತಡೆಗಳನ್ನ ಪೊಲೀಸ್ ಸ್ಟಾಫ್ ಬಿಟ್ಟು ವಿದ್ಯಾರ್ಥಿಗಳಿಗೆ ಒಂದು ಸುಗಮವಾದ ಎಕ್ಸಾಮ್ ವ್ಯವಸ್ಥೆನ ಮಾಡಿಕೊಡಬೇಕಾಗಿ ವಿನಂತಿಯಿಂದ ಕೇಳಿಕೊಳ್ಳುತ್ತೇನೆ. ಅಧಿಕಾರಿಗಳು ಏನ್ ಮಾಡ್ತೀರಿ ನೀವು? ಅಧಿಕಾರಿಗಳು ಕಾಂಗ್ರೆಸ್ ಪಕ್ಷದ ಜಿಲ್ಲೆಯ ಶಾಸಕರುಗಳ ಮಧ್ಯೆ ಇರುವ ಭಿನ್ನಾಭಿಪ್ರಾಯದಿಂದ ಪಕ್ಷದ ಕಾರ್ಯಕರ್ತರು ಉದ್ದಿಮೆದಾರರಿಗೆ ಅನ್ಯಾಯವಾಗುತ್ತಿದ್ದು, ಕೂಡಲೇ ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜು ಇವರಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಸ್ಥಾನ ನೀಡಬೇಕೆಂದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ಮುಖ್ಯಮಂತ್ರಿಗಳು ಕೆಪಿಸಿಸಿ ಅಧ್ಯಕ್ಷರುಗಳಿಗೆ ಪತ್ರ ಬರೆದು ಒತ್ತಾಯಿಸಲಾಗಿದೆ ಎಂದು ನಗರ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ವಿ ಲಕ್ಷ್ಮೀರೆಡ್ಡಿ ಹೇಳಿದರು. ಕಾಂಗ್ರೆಸ್ ಪಕ್ಷದ ಜಿಲ್ಲೆಯ ಶಾಸಕರುಗಳು ಮಧ್ಯೆ ಇರುವ ಭಿನ್ನಾಭಿಪ್ರಾಯದಿಂದ ಪಕ್ಷದ ಕಾರ್ಯಕರ್ತರು ಉದ್ದಿಮೆದಾರರಿಗೆ ಅನ್ಯಾಯವಾಗುತ್ತಿದ್ದು, ಕೂಡಲೇ ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜು ಇವರಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಸ್ಥಾನ ನೀಡಬೇಕೆಂದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ಮುಖ್ಯಮಂತ್ರಿಗಳು ಕೆಪಿಸಿಸಿ ಅಧ್ಯಕ್ಷರುಗಳಿಗೆ ಪತ್ರ ಬರೆದು ಒತ್ತಾಯಿಸಲಾಗಿದೆ ಎಂದು ನಗರ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ವಿ ಲಕ್ಷ್ಮೀರೆಡ್ಡಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಅಧಿಕಾರಕ್ಕೆ ಬಂದಿದ್ದು, ಪಕ್ಷದಲ್ಲಿ ಕಳೆದ 25ರಿಂದ 30 ವರ್ಷಗಳಿಂದ ಕೆಲಸ ಮಾಡಿರುವ ಕಾರ್ಯಕರ್ತರನ್ನು ಕಡೆಗಣಿಸಲಾಗುತ್ತಿದೆ. ಪಕ್ಷದ ಕಾರ್ಯಕರ್ತರಿಗೆ ಸೂಕ್ತ ಸ್ಥಾನಮಾನ ದೊರೆಯದೆ ಹೋಗಿದೆ. ಅಲ್ಲದೆ ಸಮಸ್ಯೆಗಳಿಗೂ ಪರಿಹಾರ ದೊರೆಯುತ್ತಿಲ್ಲ. ಉಸ್ತುವಾರಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಒಳ್ಳೆಯವರಾಗಿದ್ದರೂ ಜಿಲ್ಲೆ ಪಕ್ಷದ ಕಾರ್ಯಕರ್ತರನ್ನು ಗುರುತಿಸುತ್ತಿಲ್ಲ. ಪಕ್ಷದ ಮುಖಂಡರಲ್ಲಿರುವ ಭಿನ್ನಾಭಿಪ್ರಾಯ ಪಕ್ಷದ ಬೆಳವಣಿಗೆ ಸೇರಿ ಜಿಲ್ಲೆಗೆ ಅಭಿವೃದ್ಧಿಗೂ ಕಂಟಕವಾಗುತ್ತಿದೆ. ಜಿಲ್ಲೆ ಪಕ್ಷದ ಶಾಸಕರುಗಳು ಏನೇ ಅಭಿಪ್ರಾಯಗಳಿದ್ದರೂ ಒಗ್ಗೂಡಿ ಕೆಲಸ ಮಾಡಲು ಎನ್ಎಸ್ ಬೋಸರಾಜು ಇವರನ್ನು ಉಸ್ತುವಾರಿ ಸಚಿವರನ್ನಾಗಿ ಪಕ್ಷದ ಹೈಕಮಾಂಡ್ ಮೇಲೆ ಒತ್ತಡ ಹಾಕಬೇಕೆಂದರು. 72 ವಯಸ್ಸಿನಲ್ಲಿಯೂ ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿರುವ ಎನ್ಎಸ್ ಬೋಸರಾಜು ಇವರು ಕೊಡಗು ಜಿಲ್ಲೆಯ ಉಸ್ತುವಾರಿಯನ್ನಾಗಿಸಲಾಗಿದೆ. ಜಿಲ್ಲೆಗೆ ಕಲಬುರಗಿ ಜಿಲ್ಲೆಯವರನ್ನು ಉಸ್ತುವಾರಿ ಮಾಡಲಾಗಿದೆ. ಪಕ್ಷದ ಎಲ್ಲ ಕಾರ್ಯಕರ್ತರೊಂದಿಗೆ ಉತ್ತಮ ಸಂಬಂಧ ಹೊಂದಿ ಕಾರ್ಯನಿರ್ವಹಿಸುತ್ತಿರುವವರು ಜಿಲ್ಲೆಯ ಉಸ್ತುವಾರಿಯಾದರೆ ಇನ್ನಷ್ಟು ಅಭಿವೃದ್ಧಿ ಸಾಧ್ಯವಿದೆ. ಮಾಜಿ ಶಾಸಕ ಸೈಯದ್ ಯಾಸಿನ್ ಇವರನ್ನು 2 ಬಾರಿ ಗೆಲ್ಲಲು
ಪಕ್ಷದ 7 ಜನ ನಿಷ್ಠಾವಂತ ಕಾರ್ಯಕರ್ತರು ಸೇರಿ ಪಕ್ಷದ ಕಾರ್ಯಕರ್ತರ ಶ್ರಮವಿದೆ. ಅವರು ಶಾಸಕರಾಗಿ ನಿರಂತರ ಸಂಪರ್ಕ ಇಲ್ಲದೆ ಅಧಿಕಾರ ಕಳೆದುಕೊಂಡರು. ಪಕ್ಷದ ಹಿರಿಯ ಕಾರ್ಯಕರ್ತರಾಗಿರುವ ಎ ವಸಂತ್ ಕುಮಾರ್ ಇವರು ಅವರ ತಂದೆ ಆಂಜನೇಯಲು ಇವರ ಸೇವೆಯನ್ನು ಪರಿಗಣಿಸಿ ವಿಧಾನ ಪರಿಷತ್ ಸದಸ್ಯರನ್ನಾಗಿಸಲಾಗಿದೆ. ಅದೇ ರೀತಿ ಆರ್ಡಿಎ ಅಧ್ಯಕ್ಷರಾಗಿರುವ ರಾಜಶೇಖರ್ ರಾಮಸ್ವಾಮಿ ಇವರನ್ನು ಅಧ್ಯಕ್ಷರನ್ನಾಗಿರಿಸುವುದು ಸಂತೋಷದ ವಿಷಯ. ಆದರೆ ಉಳಿದಂತೆ ಇತರೆ ಕಾರ್ಯಕರ್ತರನ್ನ ಗುರುತಿಸಲು ಸಾಧ್ಯವಾಗದೆ ಹೋಗಿದೆ. ಪಕ್ಷದ ಹಿರಿಯರಾದ ಕೆ ಶಾಂತಪ್ಪ ಇವರನ್ನು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರನ್ನಾಗಿಸಬೇಕು ಎಂಬ ಬೇಡಿಕೆ ಅನೇಕರದ್ದಾಗಿತ್ತು. ಆದರೆ ಪಕ್ಷದೊಳಗಿನ ಭಿನ್ನಮತದಿಂದ ವಿಧಾನ ಪರಿಷತ್ ಸದಸ್ಯರಾಗಿದ್ದ ಬಸವರಾಜ್ ಪಾಟೀಲ್ ಇಟಗಿ ಇವರನ್ನು ಅಧ್ಯಕ್ಷರನ್ನಾಗಿ ಮಾಡಲಾಗಿದೆ. 16 ವರ್ಷಗಳಿಂದ ಪಕ್ಷಕ್ಕಾಗಿ ಕೆಲಸ ಮಾಡಿದ ಅನೇಕರು ಮೂಲೆ ಗುಂಪಾಗಲು ಪಕ್ಷದ ನಾಯಕರೇ ಕಾರಣವಾಗುತ್ತಿದೆ. ಎಐಸಿಸಿ ಅಧ್ಯಕ್ಷರೇ ಜಿಲ್ಲೆ ಶಾಸಕರು ಸಚಿವರೊಂದಿಗೆ ಸಭೆ ನಡೆಸಿ ಒಟ್ಟಾಗಿ ಕಾರ್ಯನಿರ್ವಹಿಸಿ ಸೂಚಿಸಬೇಕು ಎಂದು ಆಗ್ರಹಿಸಿದರು. ಉದ್ದಿಮೆದಾರರು ಎದುರಿಸುತ್ತಿರುವ ಸಮಸ್ಯೆಗಳಿಗೆ ಎನ್ಎಸ್ ಬೋಸರಾಜು ಸ್ಪಂದಿಸಿ ಅನುದಾನ ಬಿಡುಗಡೆಗೆ ಕಾರಣವಾಗಿದ್ದಾರೆ. ಹಳೆ ಗ್ರೋಫ್ ಸೆಂಟರ್ ಅಭಿವೃದ್ಧಿ 2013-14ರಲ್ಲಿ 10 ಕೋಟಿ ಮಂಜೂರು ಮಾಡಿದ್ದಾರೆ. ಮತ್ತೆ ಈಗ ಕೈಗಾರಿಕೆ ಸಚಿವ ಎಂಬಿ ಪಾಟೀಲ್ ಅಧ್ಯಕ್ಷತೆಯಲ್ಲಿ ಸಭೆ ಆಯೋಜಿಸಿ ಮತ್ತೆ 10 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಗೆ ಕಾರಣವಾಗಿದ್ದಾರೆ. ಜಿಲ್ಲೆಯ ಅಭಿವೃದ್ಧಿ ದೃಷ್ಟಿಕೋನದಲ್ಲಿ ಜಿಲ್ಲೆ ಶಾಸಕರು ಯೋಚಿಸಿ ಎನ್ಎಸ್ ಬೋಸರಾಜು ಅವರನ್ನು ಉಸ್ತುವಾರಿ ಸಚಿವರನ್ನಾಗಿಸಬೇಕು. ಪಕ್ಷದ ವರಿಷ್ಠರು ಕಾರ್ಯಕರ್ತರ ಭಾವನೆಗೆ ಸ್ಪಂದಿಸದೆ ಹೋದಲ್ಲಿ ಪಕ್ಷಕ್ಕೆ ರಾಜೀನಾಮೆ ನೀಡಿ ತಟಸ್ಥರಾಗಿ ಉಳಿಯುವುದಾಗಿ ಹೇಳಿದರು. ಇವಾಗ ದೇವದುರ್ಗದಾಗ ಇಲ್ಲ, ಇವನ್ನೆಲ್ಲ ಕಲಿಬೇಕು. ನಮ್ಮ ರೈತನ ಬಿಜೆಪಿ ಕಾಂಗ್ರೆಸ್ ಕಲಿತು ನಮಗೆ ಫಸ್ಟ್ ಏಮ್ಸ್ ತರಕ್ಕೆ ಬಹಳಷ್ಟು ಪ್ರಯತ್ನ ಮಾಡಿದ್ರು. ನಮ್ಗೆ ಏಮ್ಸ್ ಸಲುವಾಗಿ ಬೋಸರಾಜ್ ಸಾಹೇಬ್ ಅವರೆಲ್ಲ ಕಲ್ತು ಹೋಗಿ ಲೆಟರ್ ಕೊಟ್ಟರು, ಡಿಸ್ಟ್ರಿಕ್ಟ್ ಇನ್ವೆಸ್ಟಿಗೇಷನ್ ಕೊಟ್ಟರು. ಅವು ಕೊಟ್ಟರೆ ಇನ್ನ ಇದುವರೆಗೆ ನಮ್ಮ ಕಿತ್ತಾಡೋದಾಗೆ ಕಾರಣ ಏನಿಲ್ಲ, ಬೇರೆ ಕಾರಣ ಇಲ್ಲ. ನಮ್ಮ ಕಿತ್ತಾಡೋದಕ್ಕೆ ಅವ್ರು ಕಿತ್ತಾಡೋದ್ರ ಬದಲಾಗಿ ನಮ್ಮ ಕಾರ್ಯಕರ್ತರು ಸತ್ತೋಗಿವಿ. ತಪ್ಪೇ ನಮ್ಮ ತಪ್ಪು ಇರುತ್ತೆ. ಅದು ಎಲ್ಲ ಎಮ್ಎಲ್ಎಗಳು ಇರು, ಎಲ್ಲ ಎಮ್ಎಲ್ಎಗಳು ಹೇಳ್ತೀವಿ. ನಮ್ಮ ಎಮ್ಎಲ್ಎಗಳು ಸೋತವರು ಗೆದ್ದವರು ಎಲ್ಲ ಕಲ್ತು ಒಬ್ಬರು ನಾವು ಚಾಯ್ಸ್ ಮಾಡ್ಕೊಂಡು ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಮಾಡ್ಕೊಂಡ್ರೆ ನಮ್ಮ ಇಲ್ಲಿ ಡೆವಲಪ್ಮೆಂಟ್ ಎಷ್ಟಾಗ್ತಿತ್ತು ಅಂತ ನಮ್ಗೆ ಸಾರ್ವಜನಿಕರಿಗೆ ಎಷ್ಟೆಷ್ಟು ಹೆಲ್ಪ್ ಆಗ್ತಿತ್ತು. ನಾವೆಲ್ಲ ಕಲ್ತು ಹೋಗಿ ಇದು ಮಾಡಬೇಕಿತ್ತು. ಅದು ಬಿಟ್ಟು ನೀನು ಬೇಡ ನಾನು ಬೇಡ ಅಂತ ಗುದ್ದಾಡಿ ಇಲ್ಲಿ ಕಾರ್ಯಕರ್ತರಿಗೆಲ್ಲ ಅನ್ಯಾಯ ಆಗಿದೆ, ಸಾಕಷ್ಟು ಅನ್ಯಾಯ ಆಗಿದೆ. ಇವಾಗ ಏನಾದರೂ ಮುಂದಿನ ಇದರಲ್ಲಿ ಮೆಂಬರ್ಶಿಪ್ ಆಗಲಿ, ಇವಾಗ ಆ ಭಾಗದಲ್ಲಿ ಮೈಸೂರು ಭಾಗ, ಬೆಂಗಳೂರು ಭಾಗ, ಹುಬ್ಳಿಯಲ್ಲಿ ಅವರ ಕಾರ್ಯಕರ್ತರಿಗೆ ಇಮಿಡಿಯೇಟಾಗಿ ಯಾವುದಾದ್ರು ಪೋಸ್ಟ್ ಕೊಡ್ತಾರೆ. ಇಲ್ಲಿ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಯಾರು ಕೊಡಕ್ಕೆ ತ್ರಾಸ ಆಗಿದೆ. ಇದು ಹೇಳಿದ್ರೆ ಅರ್ಥ ಬೇಡ ಅಂತ ಹೇಳಿದ್ರೆ ಇದು ಬೇಡ. ಈ ಸಂದರ್ಭದಲ್ಲಿ ಯು ಆಂಜನೇಯ ಉಪಸ್ಥಿತರಿದ್ದರು. ಭಕ್ತ ಶ್ರೀ ಕನಕದಾಸ ಜಯಂತಿಯನ್ನ ನವೆಂಬರ್ 18ರಂದು ನಡೆಯಲಿದ್ದು ನಗರದ ಶ್ರೀ ಕನಕದಾಸ ಪುತ್ಥಳಿಗೆ ಬೆಳಗ್ಗೆ 9 ಗಂಟೆಗೆ ಮಾಲಾರ್ಪಣೆ ಕಾರ್ಯಕ್ರಮ ನಡೆಯಲಿದ್ದು ಎಲ್ಲ ಸಮಾಜ ಬಾಂಧವರು ಭಾಗವಹಿಸುವಂತೆ ಕನಕದಾಸ ಉದ್ಯಾನ ಸಮಿತಿ ಅಧ್ಯಕ್ಷ ಕೆ ಆಂಜನೇಯ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಜಿಲ್ಲಾಡಳಿತ ಸಹಯೋಗದಲ್ಲಿ ನಡೆಯಲಿರುವ ಶ್ರೀ ಕನಕದಾಸ ಜಯಂತಿ ಅಂಗವಾಗಿ ಮಾಲಾರ್ಪಣೆ ನಂತರ ಮೆರವಣಿಗೆ ನಡೆಯಲಿದೆ. ನಂತರ ರಂಗಮಂದಿರದಲ್ಲಿ ಜಯಂತಿ ಕಾರ್ಯಕ್ರಮ, ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದವರಿಗೆ ಪ್ರಶಸ್ತಿ ಪ್ರದಾನ, ಉಪನ್ಯಾಸ ಕಾರ್ಯಕ್ರಮಗಳು ನಡೆಯಲಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಇವರು ಯಾರು ಕಾಲೇಜ್ ರನ್ನಿಂಗ್ ಮಾಡೋದು ಹೇಳ್ಯಾರ, ಇನ್ನೊಂದು ಯಾರು ಅದಕ್ಕೆ ಅಧ್ಯಕ್ಷ ಕನಕದಾಸ ಉದ್ಯಾನವನ ಸಮಿತಿ ಮೂರ್ತಿಗೆ ಅಧ್ಯಕ್ಷ ಸಂಗೊಳ್ಳಿ ಬೆಂಗಳೂರು ಹೆಂಗಿದ್ದಾರೆ ಬಿಟ್ಟಮುದ್ದೆ ಅಂತ ನಮ್ಮ ಕರ್ನಾಟಕ ಶ್ರೀಕೃಷ್ಣ ಸಂಘದ ಹೆಂಗೈತೆ ಎನ್ಎಸ್ನಲ್ಲಿ ಈಗ ಈ ನಿಮ್ ಜಿಲ್ಲಾಡಳಿತ ಮಾಡ್ತದ ಅದ್ರಾಗ ನೀವು ಈಗ ಟೈಮ್ ಸಾಲಿಲ್ಲ. ಮುಂದಿನ ವರ್ಷ ಆನೆಯನ್ನು ತಂದು ವಜ್ರಮಣ್ಣಿಂದ ಮೆರವಣಿಗೆಯಿಂದ ಸಮಾಜ ಮುಖಂಡ ಬೇವಿನ ಬೂದ್ಯಪ್ಪ ಮಾತನಾಡಿ, ದೇಶದಲ್ಲಿ ಜಾತಿ ಧರ್ಮದ ಹೆಸರಿನಲ್ಲಿ ಕಚ್ಚಾಟ ಹೆಚ್ಚುತ್ತಿರುವುದು ಕಳವಳಕಾರಿ. ಹಿಂದೂ ಮುಸ್ಲಿಂ ಹೆಸರಿನಲ್ಲಿ ಧರ್ಮ ರಾಜಕೀಯವನ್ನು ನಿಲ್ಲಿಸಿ ಕನಕದಾಸರ ಆದರ್ಶಗಳನ್ನ ಮೈಗೂಡಿಸಿಕೊಳ್ಳಬೇಕಾಗಿದೆ. ಎಲ್ಲಾ ಸಮಾಜ ಬಾಂಧವರು ಜಯಂತಿಯಲ್ಲಿ ಭಾಗವಹಿಸಬೇಕೆಂದು ಹೇಳಿದರು. ಎಲ್ಲರೂ ಜಾತಿ ನಮ್ಮ ಕನಕದಾಸರು ಯಾವ ಜಾತಿಗೂ ಸಮರ್ಪಣರಲ್ಲ, ಎಲ್ಲಾ ಜಾತಿಗೂ ಸಮರ್ಪಣರು. ಕಾಯಿ ಫಸ್ಟ್ ಹೋಗಿ ಕಾಯಿ ಪಡೆದ್ರೆ ನಾನು ಕಾಯಿ ಹೊಡೆದ್ರು
ವಾಲ್ಮೀಕಿ ಮೂರ್ತಿನ ಕೂರಿಸಿರೋ ಚೌಕಿಯ ಈ ಸಂದರ್ಭದಲ್ಲಿ ರಾಮಣ್ಣ, ರಘುನಾಥಹಳ್ಳಿ, ಗೋವಿಂದ್ ಉಪಸ್ಥಿತರಿದ್ದರು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಜಿಲ್ಲಾ ಶಾಖೆಯ 2024-29ನೇ ಸಾಲಿನ ಕಾರ್ಯಕಾರಿ ಸಮಿತಿಯ ಚುನಾವಣೆಯ ಫಲಿತಾಂಶ ಘೋಷಣೆಯಾಗಿದ್ದು, ಸರ್ಕಾರಿ ನೌಕರರ ಸಂಘದ ಪ್ರಾಥಮಿಕ ವಿಭಾಗದ ಚುನಾವಣೆಯಲ್ಲಿ ಮಹಾಂತೇಶ್ ಬಿರಾದರ್ ವಿರೋಧಿ ಬಣ ಮೇಲುಗೈ ಸಾಧಿಸಿದೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಜಿಲ್ಲಾ ಶಾಖೆಯ 2024-29ನೇ ಸಾಲಿನ ಕಾರ್ಯಕಾರಿ ಸಮಿತಿಯ ಚುನಾವಣೆ ಫಲಿತಾಂಶ ಘೋಷಣೆಯಾಗಿದ್ದು, ಸರ್ಕಾರಿ ನೌಕರರ ಸಂಘದ ಪ್ರಾಥಮಿಕ ವಿಭಾಗದ ಚುನಾವಣೆಯಲ್ಲಿ ಮಹಾಂತೇಶ್ ಬಿರಾದರ್ ವಿರೋಧಿ ಬಣ ಮೇಲುಗೈ ಸಾಧಿಸಿದೆ. 2024-29ರ ಅವಧಿಗೆ ಸರ್ಕಾರಿ ನೌಕರರ ಸಂಘದ ಚುನಾವಣೆಯಲ್ಲಿ ತಾಲೂಕಿನ ಪ್ರಾಥಮಿಕ ವಿಭಾಗದ ಮತಕ್ಷೇತ್ರದ ಚುನಾವಣೆಯು ನವೆಂಬರ್ 16ರಂದು ಹಾಶ್ಮಿಯಾ ಶಾಲೆ ರಾಯಚೂರಿನಲ್ಲಿ ನಡೆಯಿತು. ಒಟ್ಟು 4 ಸ್ಥಾನಗಳಿಗೆ 13 ಜನ ಅಭ್ಯರ್ಥಿಗಳು ಸ್ಪರ್ಧಿಸಿದ್ದರು. ಚುನಾವಣೆಯಲ್ಲಿ ಮಹಾಂತೇಶ್ ಬಿರಾದರ ಬಣ 1 ಸ್ಥಾನ ಮಹಾಂತೇಶ್ ಜಯಶಾಲಿಯಾಗಿದ್ದು, ಅವರ ವಿರೋಧಿ ಬಣ 3 ಸ್ಥಾನಗಳು ಜಯಗಳಿಸಿದ್ದಾರೆ. ಭೀಮೇಶ್ ನಾಯಕ್, ಪ್ರಸನ್ನ ಕುಮಾರ್, ಆನಂದ್ ಕುಮಾರ್ ಅವರು ಜಯಬೇರಿ ಬಾರಿಸಿ ಮೇಲುಗೈ ಸಾಧಿಸಿದ್ದಾರೆ. ಚುನಾವಣಾ ಫಲಿತಾಂಶ: ಮಹಾಂತೇಶ್ ಬಿರಾದರ ಬಣ 1 ಸ್ಥಾನ ಮಹಾಂತೇಶ್ ಬಿರಾದರ್, ವಿರೋಧಿ ಬಣ 3 ಸ್ಥಾನಗಳು ಭೀಮೇಶ್ ನಾಯಕ್, ಪ್ರಸನ್ನ ಕುಮಾರ್, ಆನಂದ್ ಕುಮಾರ್. ಜಿಪಿಟಿ ವಿಭಾಗದಲ್ಲಿ ಮಹಾಂತೇಶ್ ಬಣದ ರಾಜಶೇಖರ್ ಜಯಶಾಲಿಯಾಗಿದ್ದಾರೆ. ಮಹಾಂತೇಶ್ ಬಿರಾದರ್ ಅವರು ತಮ್ಮ ಗೆಲುವು ಬಗ್ಗೆ ಸಂತೋಷ ವ್ಯಕ್ತಪಡಿಸಿ, ನಮ್ಮ ತಂಡದ ಗುರಿ ಸಂಘದ ಎಲ್ಲ ಸದಸ್ಯರ ಹಿತಾಸಕ್ತಿ ಉಳಿಸುವುದು ಮತ್ತು ಸಂಘದ ಬೆಳವಣಿಗೆಗೆ ಶ್ರಮಿಸುವುದು ಎಂದು ಹೇಳಿದರು. ವಿರೋಧಿ ಬಣದ ನಾಯಕರು ತಮ್ಮ ಗೆಲುವಿನ ಬಗ್ಗೆ ಸಂತಸ ವ್ಯಕ್ತಪಡಿಸಿ, ಮತದಾರರು ನಮ್ಮ ಮೇಲೆ ತೋರಿದ ನಂಬಿಕೆಯನ್ನು ಬೆಂಬಲಿಸುತ್ತೇವೆ ಎಂದು ಭರವಸೆ ನೀಡಿದ್ದಾರೆ. ಈ ಚುನಾವಣೆಯಲ್ಲಿ ವಿರೋಧಿ ಬಣದ ಮೇಲುಗೈ ಸಾಬೀತಾಗಿದೆ. ನೌಕರರ ಹಿತಾಸಕ್ತಿಗೆ ಸ್ಪಷ್ಟ ದಿಕ್ಕು ನೀಡಲು ಆಯ್ಕೆಯಾದ ಸದಸ್ಯರಿಂದ ಉತ್ತಮ ನಿರ್ಧಾರಗಳು ಆಗಬೇಕೆಂದು ಎಲ್ಲರೂ ನಿರೀಕ್ಷಿಸುತ್ತಿದ್ದಾರೆ. ನಕಲಿ ದಾಖಲೆ ಸೃಷ್ಟಿಸಿ ನಗರದ ಆಜಾದ್ ನಗರ ಬಡಾವಣೆ ನಿವೇಶನಗಳನ್ನು ಮೊಟೇಷನ್ ಮಾಡಿಸಿಕೊಂಡುವವರ ಸೈಯದ್ ಸುಲ್ತಾನ್ ಖಾದ್ರಿ, ಸೈಯದ್ ಇಮಾಮುದ್ದೀನ್ ಖಾದ್ರಿ, ಸೈಯದ್ ಫಯಾಜುದ್ದೀನ್ ಖಾದ್ರಿ ಮತ್ತು ಸೈಯದ್ ನಸರುದ್ದೀನ್ ಖಾದ್ರಿ ಇವರಿಂದ ಹಕ್ಕು ಬದಲಾವಣೆ ಮಾಡಿಕೊಂಡಿದ್ದು, ಪ್ರಕರಣ ಜಿಲ್ಲಾ ನ್ಯಾಯಾಲಯದಲ್ಲಿ ವಿಚಾರಣೆ ಹಂತದಲ್ಲಿದ್ದು, ಯಾರು ನಿವೇಶನ ಖರೀದಿ ಮಾಡಬಾರದು ಎಂದು ಸೈಯದ್ ಫರೀಬುದ್ದೀನ್ ಖಾದ್ರಿ ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ನಗರದ ಆಜಾದ್ ನಗರ್ ಸರ್ವೆ ನಂಬರ್ 1491/1ರಲ್ಲಿ 4 ಎಕರೆ 21 ಗುಂಟೆ ವಿಸ್ತೀರ್ಣದಲ್ಲಿ 3 ಜನ ಸಹೋದರರು ಸೇರಿ ಜಿಪಿಎ ನೀಡಿದ್ದರು. 1953ರಿಂದ 2018-19ರವರೆಗೆ ಜಮೀನು ದಾಖಲೆಗಳಿದ್ದರೂ 2020ರಲ್ಲಿ 4 ಜನ ಸೇರಿ ಕಾನೂನು ಬಾಹಿರವಾಗಿ ಪಹಣಿಯಲ್ಲಿ ಹೆಸರು ಸೇರಿ ಹಕ್ಕು ಬದಲಾವಣೆ ಮಾಡಿಕೊಂಡಿದ್ದಾರೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಹಾಯಕ ಆಯುಕ್ತರ ವಿಚಾರಣೆ ನಡೆಸಿ 2020 ನವೆಂಬರ್ 13ರಂದು ಪುನಃ ಹಕ್ಕುದಾರರಿಗೆ ಪಹಣಿಯಲ್ಲಿ ಹೆಸರು ಸೇರಿಸುವಂತೆ ಸೂಚಿಸಿದ್ದರೂ ಅನಗತ್ಯವಾಗಿ ಸೇರ್ಪಡೆ ಮಾಡಿಲ್ಲ. ನಕಲಿ ದಾಖಲೆಗಳನ್ನು ನೀಡಿ ಹಕ್ಕು ಬದಲಾವಣೆ ಮಾಡಿಕೊಂಡಿದ್ದು, ಸಾರ್ವಜನಿಕರು ಆಜಾದ್ ನಗರ ಖಾಲಿ ನಿವೇಶನ ಖರೀದಿ ಮಾಡುವಾಗ ಎಚ್ಚರ ವಹಿಸಬೇಕು. ಇಲ್ಲದೆ ಹೋದಲ್ಲಿ ಖರೀದಿದಾರರು ಜವಾಬ್ದಾರರಾಗಬೇಕಾಗುತ್ತದೆ ಎಂದು ಮನವಿ ಮಾಡಿದರು. ಗಿಫ್ಟ್ ಡೀಡ್ ಮಾಡಿಕೊಂಡು ಗೊಂದಲ ಸೃಷ್ಟಿಸಿ ಆಸ್ತಿ ಕಬಳಿಸಲು ಪ್ರಯತ್ನಿಸುತ್ತಿದ್ದು, ಕೂಡಲೇ ಕ್ರಮ ವಹಿಸಬೇಕೆಂದು ಆಗ್ರಹಿಸಿದರು. प्लाटा बनाए बनाने के बाद 1965 से प्लाटा सेल करे, कुछ प्लाटा सेल करे, कुछ प्लाटा है ना लोगों को बड़े बड़े ऑफिसरों को देकर म्यूनसिपालिटी में, तहसील ऑफिस में और सब रजिस्ट्री ऑफिस में प्लाटा देकर है ना, उस टाइम को पैसा नहीं था कराने के वास्ते प्लाटा देके 8-8 4-4 प्लाट देके है ना अपने नाम पे जमीन कर लिए, मोटेशन कर लिए, पाना कर लिए। और हमारे मोहम्मद सुल्तान खादरी ग्रैंडफादर को 3 लड़कों के नाम से ये जमीन तकसीम होने के बाद है ना 2 बड़े भाई सैयद शाह कुतुबुद्दीन खादरी को और सैयद अमीनुद्दीन खादरी और सबसे छोटे भाई जो हमारे वालिद साहब है सैयद करीमुद्दीन खादरी, उनके तीनों नामा पे ये जमीन आई। आने के बाद है ना हमारे दोनों बड़े ताया और छोटे ताया ಈ ಸಂದರ್ಭದಲ್ಲಿ ಸೈಯದ್ ಬಶೀರುದ್ದೀನ್ ಖಾದ್ರಿ, ಸೈಯದ್ ಕುತುಬುದ್ದೀನ್ ಖಾದ್ರಿ, ಸೈಯದ್ ಸಿರಾಜುದ್ದೀನ್ ಖಾದ್ರಿ ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಿಂಧನೂರಿನಲ್ಲಿ ಪಿಡಿಒ ಹುದ್ದೆಗಳ ಪರೀಕ್ಷೆಯಲ್ಲಿ ಎಡವಟ್ಟು, ಪರೀಕ್ಷೆ ಸೋರಿಕೆಯಾಗಿದೆ ಎಂದು ಆರೋಪಿಸಿ ವಿದ್ಯಾರ್ಥಿಗಳಿಂದ ದಿಢೀರ್ ಪ್ರತಿಭಟನೆ, ಬಿಗು ವಾತಾವರಣ.
ಜಿಲ್ಲಾ ಕಾಂಗ್ರೆಸ್ ನಾಯಕರ ಒಗ್ಗಟ್ಟಿನ ಕೊರತೆ, ಎನ್ಎಸ್ ಬೋಸರಾಜು ಇವರಿಗೆ ಉಸ್ತುವಾರಿ ನೀಡದಿದ್ದರೆ ರಾಜೀನಾಮೆ, ವಿ ಲಕ್ಷ್ಮೀರೆಡ್ಡಿ. 18ರಂದು ಶ್ರೀ ಕನಕದಾಸ ಜಯಂತಿ, ಮಾಲಾರ್ಪಣೆ, ಮೆರವಣಿಗೆ, ಆಂಜನೇಯ. ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಚುನಾವಣೆ ಸುಸೂತ್ರ, ಮಹಾಂತೇಶ್ ಬಿರಾದರಿಗೆ ಜಯ. ಆಜಾದ್ ನಗರ ಮೂಲ ದಾಖಲೆಗಳಲ್ಲಿ ತಪ್ಪು ಮಾಹಿತಿ ನೀಡಿ ಮೊಟೇಷನ್, ಫರೀದುದ್ದೀನ್ ಖಾದ್ರಿ ಆರೋಪ. ಇಲ್ಲಿಗೆ ಮೇಘ ವಾರ್ತೆಗಳು ಮುಕ್ತಾಯವಾದವು. ಮುಂದಿನ ಮೇಘ ವಾರ್ತೆಗಳೊಂದಿಗೆ ಪುನಃ ಭೇಟಿಯಾಗೋಣ. ವಂದನೆಗಳು.